ಈಗ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಟೈಮ್ ಹಾಳಾಗ್ತದೆ, ವಿಡಿಯೋ ದೊಡ್ಡದಾಗ್ತದಂತ ಕೋಷ್ಟಕನ ಹಾಕಿ ಇಟ್ಟು ನೀವು ಅವ್ರು ಏನು ಹೇಳ್ಯಾರ ಆ ಪ್ರಕಾರ ನೀವು ತುಂಬಿಕೇಶನ್ ಬಿಡಿಸ್ಬೇಕು. ಯಾಕಂದ್ರೆ ಕೋಷ್ಟಕ ಬರ್ಕೋತ ಕೂಡೋದ್ರಿಂದ ವಿಡಿಯೋ ಭಾಳ ದೊಡ್ಡದಾಗ್ತದೆ. ಅದಕ್ಕೆ ನಾ ಏನು ಮಾಡಿದ್ದು, ಮೊದಲು ಕೋಷ್ಟಕಗಳನ್ನು ಬರೆದು ರೆಡಿ ಮಾಡಿ ಇಟ್ಟು ನೀವು ಮುಂದೆ ಕಚ್ಚಾದಾಗ ಏನದ ನೀವು ಸ್ವಂತ ಬಿಡಿಸ್ರಿ. ಯಾಕಂದ್ರೆ ವಿಡಿಯೋ ಇತ್ತು ಎಲ್ಲ ಬರಿಬೇಕಾದ್ರೆ ಒಂದು ಡೌಟಿ ಟೈಮ್ ತೊಗೋತಾವೆ. ಅದಕ್ಕೆ ನಾ ಮುಂಚಿತೆ ಬರೆದ್ಬಿಟ್ಟು ಹೆಂಗೆ ಬರೀದು ತೋರಿಸ್ತಾನು. ಮಾಡೋದಾತಂದ್ರೆ ಕರೆಕ್ಟಾಗಿ ಅವ್ರು ಏನು ಹೇಳ್ಯಾರ ನೋಡ್ರಿ, 3 ಲೀಟ್ರ, 5 ಡೆಸಿಲೀಟ್ರ, 12 ಸೆಂಟಿಲೀಟರ, 5 ಮಿಲಿಲೀಟರ್ ಮೊತ್ತವನ್ನು ಲೀಟರ್ ಮತ್ತು ಮಿಲಿಲೀಟರ್ಗಳಲ್ಲಿ ಬರೆಯಿರಿ. ಮಿಲಿ ಅಂದ್ರೆ ಅದೇ ಲೀಟರ್ಗಳಲ್ಲಿ ಬರೆಯಿರಿ. ಬರೆಯೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ, ನಾನು ನಿಮಗೆ ಚಂದ ತೋರಿಸ್. ಮತ್ತು ಉದ್ದಳತೆ ಮಾನ ಬಂದು ಇನ್ನು ಮುಂದೆ. ಈಗ ದ್ರವದ ಮಾನ ಪರ್ಫೆಕ್ಟ್ ಆಗಿರಿ ಅಂದ್ರೆ ನಿಮಗೆ ಉದ್ದಳತೆ ಮಾನ ಭಾಳ ಈಜಿ ಬರ್ತದೆ. ಯಾಕಂದ್ರೆ ನಿಮಗೆ ಕೋಷ್ಟಕಗಳು ಭಯಪಟ್ಟಾಗಿರ್ತಾವೆ. ಚೆಂದಂಗೆ ತಿಳ್ಕೊಂಡು ಮಾಡೋದಾತಂದ್ರೆ ನೋಡ್ರಿ, ಮಾಡೋದಾಗ್ಯದಲ್ಲ. ಓಕೆ, ಈಗ ಏನು ಹೇಳ್ಯಾರ ಅವರು, ಮಿಲಿ ಲೀಟರ್ ಅಂತೊಳಗೆ ನೀವು ಬರೀರಿ ಅಂದ್ರೆ ನೀವು ಪ್ರಾರಂಭದಿಂದ ಕೋಷ್ಟಕ ಹಾಕೋಬೇಕು. ಮಿಲಿ ಲೀಟರ್ ಅತಿ ಚಿಕ್ಕದು, ಎಲ್ಲರೂ ಲಕ್ಷ ಕೊಟ್ಟು ಕೇಳಿ. ಎದರಾಗ ಬರಿ ಅಂದಾರ ಅಲ್ಲಿದಿಂದ ಸ್ಥಾನ ಹಾಕೋದು ಕೋಷ್ಟಕ ಬರಿಬೇಕು. ಈಗ ಒಂದು ಉದಾಹರಣೆ ಹೇಳ್ತೇನೆ. ಇಲ್ಲಿ ಹೆಕ್ಟೋಮೀಟರ್ ಅದ, ಡೆಕಾಮೀಟರ್ ಅದ, ಮೀಟರ್ ಅದ. ಆದ್ರೆ ನೀವು 5 ಮೀಟರ್ ಸಣ್ಣದದ ಅಂತ ತಿಳ್ಕೊಂಡು ನೀವು ಇದನ್ನು ಹಾಕಿದ್ರೆ ರಾಂಗ್ ಆಗ್ತದೆ. ಅಲ್ಲಿ ಮ್ಯಾಲೆ ಏನು ಬರ್ದಾರೆ, ಕೆಳಗಿನವುಗಳನ್ನು ಸೆಂಟಿಮೀಟರ್ಗಳಲ್ಲಿ ಬರೆಯಿರಿ ಅಂದ್ರೆ ನೀವು ಇಲ್ಲಿದಿಂದ ಸ್ಥಾನ ಹಾಕೋಬೇಕು. ಯಾಕಂದ್ರೆ ಅವ್ರು ಎದರಾಗ ಬರಿ ಅಂದರೆ ಸೆಂಟಿಮೀಟರ್ದಾಗ ಬರಿ ಅಂದಾರಂದ್ರೆ ಸೆಂಟಿಮೀಟರ್ದಿಂದ ನೀವು ಈ ಕಾಲಮ್ಗಳನ್ನು ಹಾಕೋಬೇಕು. ಇಲ್ಲಿ ಎದರಾಗ ಹೇಳ್ಯಾರ ನೋಡ್ರಿ, ಮಿಲಿಮೀಟರ, 5 ಡೆಕಾಮೀಟರ್, 4 ಮೀಟರ್, 6 ಸೆಂಟಿಮೀಟರ್ಗಳನ್ನು ಮಿಲಿಮೀಟರ್ಗಳಾಗಿ ಪರಿವರ್ತಿಸಿರಿ ಅಂದರೆ ಮಿಲಿಮೀಟರ್ನಿಂದ ಸ್ಥಾನ ಹಾಕೋಬೇಕು. ಇವು ನಿಮಗೆ ಸ್ಥಾನ ಹಾಕೊಳ್ಳಿ ಎಲ್ಲ ಓಲ್ಡ್ ICIC ಅಭ್ಯಾಸನೊಳಗೆಲ್ಲ ಇವು ಗಣಿತಗಳವ ಇವು. ಯಾಕಂದ್ರೆ ಈಗ ಮತ್ತೆ ಪ್ರೆಸೆಂಟ್ ಹೊಸ ಕೇಳಿಕತ್ತಾನೆ. ನಿಮ್ಗೆ ಅಪ್ ಟು 7ನೇ ತನಕ ಈಗ 5ನೇ ತಕ್ಕಿದ್ದು ಇವು, ಈಗ 7ನೇ ತನಕ 8ನೇ ತನಕ ಬಂದಿರ್ತಾವೆ. ಈಗಿಂದ ನೀವು ಕಲಿಬೇಕು ಇವು ಗಣಿತಗಳನ್ನು. ಭಾಳ ಪರ್ಫೆಕ್ಟಾಗಿ ಬಿಡ್ತೇನೆ, ನಿಮ್ಮ ಸ್ಕೂಲೇ ರ್ಯಾಂಕ್ ಇರ್ತೇನೆ. ಈಗ ನಾವು ಅದರ ಪ್ರಕಾರ ನಾವು ತುಂಬ್ಕೋತ ಹೋಗ್ಬಿಡೋದು. ಫಸ್ಟ್ ಏನದ, 3 ಲೀಟ್ರ್ ಅದ. ಇಲ್ಲಿ 3 ಇಡ್ರಿ, 1 2 3 ಮಿಲಿ ಲೀಟ್ರ್ ಕೇಳಿ ಬಿಡ್ಲಿ, ಇಡಂಗೆ ಇಡ್ರಿ. 5 ಡೆಸಿಲೀಟರ್, 5 ಡೆಸಿಲೀಟರ್, 5 ಡೆಸಿಲೀಟರ್. ಓಕೆ, ಆಮೇಲೆ 12 ಸೆಂಟಿಲೀಟರ್. ಸೆಂಟಿಲೀಟರ್ ಅಂದ್ರೆ 2 ಇಲ್ಲೇ 1 ಇಲ್ಲೇ, ಇದು 12 ಸೆಂಟಿಲೀಟರ್ ಆಯ್ತು. 5 ಮಿಲಿಲೀಟರ್, 5 ಇಲ್ಲೇ. ಇವುಗಳನ್ನು ಕೂಡಿಸ್ರಿ. ನೋಡಿ, ಸರಿಯಾಗಿ ತಿಳ್ಕೊಬೇಕು ಇವು ಗಣಿತಗಳನ್ನು. 5 2 6 3 ಎದ್ರಾಗ ಹೇಳಿದವ ಮಿಲಿಲೀಟರ್ ಅಂದ್ರೆ ಸ್ಥಾನ ಹಚ್ಚಲಾರ್ದ ಆನ್ಸರ್ 3625 ಮಿಲಿಲೀಟರ್. ಮಿಲಿಲೀಟರ್, ಮಿಲಿಲೀಟರ್, ಮಿಲಿಲೀಟರ್. ಇದನ್ನಿಷ್ಟೇ ಹಚ್ಚಬೇಕು ಆನ್ಸರ್. 5 ಡೆಕಾಮೀಟರ್, 4 ಮೀಟರ್, 6 ಸೆಂಟಿಮೀಟರ್ಗಳನ್ನು ಎದ್ರಾಗ ಹೇಳ್ಯಾರ, ಮಿಲಿಮೀಟರ್ಗಳಾಗಿ ಪರಿವರ್ತಿಸಿರಿ ಅಂತ. 5 ಡೆಕಾಮೀಟರ್, 5 ಇಲ್ಲದ ನೋಡ್ರಿ, ಇಲ್ಲಿ 0 ಹಚ್ಚಿರಿ. ಯಾಕಂದ್ರೆ ಅಲ್ಲಿ ಮಿಲಿಮೀಟರ್ ಹೇಳ್ಯಾರಂದ್ರೆ ಅಲ್ಲಿ ತನಕ ಹಾಕೋಬೇಕು. ಈಗ ನೀವು 4 ಮೀಟರ್, 4 ಮೀಟರ್ ಅಂದ್ರೆ ಇಲ್ಲಿ ಬಂತು ನೋಡ್ರಿ. 4 ಮೀಟರ್ಗೆ ಎಷ್ಟು ಮಿಲಿಮೀಟರ್ ಅದು ನೋಡ್ರಿ, 1000 ಮಿಲಿಮೀಟರ್ ಅಂದ್ರೆ 1 ಮೀಟರ್. 6 ಸೆಂಟಿಮೀಟರ್, 6 ಸೆಂಟಿಮೀಟರ್ ಅನ್ನು ಇಲ್ಲಿಡ್ರಿ, ಮುಂದೆ 0 ಇಡ್ರಿ. ಅದಲ್ಲ, ಈಗ ಅವುಗಳನ್ನು ಕೂಡಿಸ್ರಿ, ಸರಿಯಾಗಿ ಕೂಡಿಸ್ಬೇಕು. 0 6 0 4 5 ಎದ್ರಾಗ ಹೇಳ್ಯಾರ ಅವರು ಮಿಲಿಮೀಟರ್. ಲಾಸ್ಟ್ ಮಿಲಿಮೀಟರ್ ಅಂದ್ರೆ ಆನ್ಸರ್ 5 4 0 60 ಮಿಲಿಮೀಟರ್, ಮಿಲಿಮೀಟರ್ಗಳು. ನೋಡಿ, ಕೆಳಗಿನವುಗಳನ್ನು ಸೆಂಟಿಮೀಟರ್ಗಳಲ್ಲಿ ಬರೆಯಿರಿ ಅಂದರೆ ನೀವು ಸೆಂಟಿಮೀಟರ್ ಅಷ್ಟೇ, ಮುಂದೆ 0 ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಗಣಿತ ಮಾಡ್ಬೇಕಾದ್ರೆ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಎದ್ರಾಗ ಹೇಳ್ಯಾನವ ಇದು ಮಿಲಿಮೀಟರ್ ಅದ,
ಇಲ್ಲಿ ಸೆಂಟಿಮೀಟರ್ ಅದ ಅಂದ್ರೆ ಇದನ್ನು ನೀವೇನು ಮಾಡಬೇಕು, ಬಂದ್ ಮಾಡ್ಬೇಕು. ಈ ಕಡೆ ಹೋಗೇಬಾರ್ದು. ಎದ್ರಾಗ ಹೇಳ್ಯಾನ ಮಿಲಿಮೀಟರ್ ಹೇಳಿದ್ದ ಅಂದ್ರೆ ಕಡ್ಡಾಯವಾಗಿ ಎಲ್ಲಾತೂ ನೀವು ತುಂಬ್ಕೋತವ್ರಿ. ಅವು ಸೆಂಟಿಮೀಟರ್ದಿಂದ ಹೇಳ್ಯಾನಂದ್ರೆ ಸೆಂಟಿಮೀಟರ್ದಿಂದ ತುಂಬ್ಕೋಬೇಕು. ಹೆಂಗೆ ತುಂಬ್ಕೋಬೇಕು ತೋರಿಸ್ತೀನಿ. 5 ಹೆಕ್ಟೋಮೀಟರ್, 5 ಹೆಕ್ಟೋಮೀಟರ್, 5 ಹೆಕ್ಟೋಮೀಟರ್ ನೋಡ್ರಿ, ಸೆಂಟಿಮೀಟರ್ ಹೇಳ್ಯಾನ, ಆ ಸೆಂಟಿಮೀಟರ್ ಸ್ಟಾಪ್. 7 ಡೆಕಾಮೀಟರ್, 7 ಡೆಕಾಮೀಟರ್. ಆಮೇಲೆ 4 ಮೀಟರ್. ಇವುಗಳನ್ನೆಲ್ಲ ಕೂಡಿಸ್ರಿ. 0 0 4 7 5. ಇದರಾಗ ಹೇಳಿ ನಾವು ಸೆಂಟಿಮೀಟರ್ 57,400 ಸೆಂಟಿಮೀಟರ್. ಅಕಸ್ಮಾತ್ ಮೀಟರ್ದಾಗ ಹೇಳಿದ್ದಂದ್ರೆ 574 ಮೀಟರ್ ಆಗಿಬಿಡುತ್ತದೆ. ಇದು ನೋಡ್ರಿ, 574 ಮೀಟರ್. ಹೆಚ್ಚು ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್ ಕೇಳ್ತಾನೆ, ಕಿಲೋಮೀಟರ್ ಕೇಳ್ತಾನೆ. ನಡವರ್ಕಿನ ಕೇಳೋದು ಭಾಳ ಕಡಿಮೆ. ತಿಳಿತಲ್ಲ. ಈಗ ನಾ ಇಲ್ಲಿ ಕಟ್ ಮಾಡಿದ್ದು ನೋಡ್ರಿ, ಯಾಕಂದ್ರೆ ಮಿಲಿಮೀಟರ್ ಹಾಕೊಳ್ಳಿಕ್ಕೆ ಹೋಗ್ಬಾರ್ದು. 57,400 ಸೆಂಟಿಮೀಟರ್ ಹಾಕೊಂಡಿದ್ರಿ ಅಂದ್ರೆ ನಿಮ್ಮದು ಉತ್ತರ ಕರೆಕ್ಟ. ಮುಂದಿನ ಲೆಕ್ಕಗಳು ಹಿಂಗೆ ಬರ್ತಾವ. ನಾನು ಅಡ್ವಾನ್ಸ್ ಕೋಷ್ಟಕ್ ಯಾಕೆ ಹಾಕಿರ್ತನೋ ಅಂತಂದ್ರೆ, ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡದಾತು ಅಂತಂದ್ರೆ ನಾಳೆ ನಮಗೆ ಅಪ್ಲೋಡ್ಗೆ ತೊಂದರೆ ಆಗ್ತದೆ. ಅದಕ್ಕೆ ನಾವು ಹಾಕಿರ್ತೀವಿ. ನೀವು ಮೊದಲೇ ಬೈಪಾಟ್ ಮಾಡ್ಕೋಬೇಕಿತ್ತನ್ನ ಬೈಪಾಟ್ ಮಾಡ್ಕೊಂಡು ನೀವು ಹಾಕೊಂಡು ಇಟ್ಕೋಬೇಕು, ರೂಢಿ ಮಾಡ್ಕೋಬೇಕು, ಚೆನ್ನಾಗಿ ತಿಳ್ಕೊಬೇಕಿತ್ತು. ಗಣಿತಗಳನ್ನ ಹೆಂಗೆ ತಿಳಿಸ್ತಾರೆ ಸರು. ಇದು ಮಾನದಿಂದ ಈ ಗಣಿತದಲ್ಲಿ ವಿಶೇಷ ಏನು ಬರ್ತದಂತಂದ್ರೆ 10 ಡೆಸಿಮೀಟರ್ ಬಟ್ಟೆಯ ಬೆಲೆ 400 ರೂಪಾಯಿ. ಹಾಗಾದ್ರೆ 20 ಮೀಟರ್ ಬಟ್ಟೆಯ ಬೆಲೆ ಎಷ್ಟು? ಅಂಥ ಲೆಕ್ಕಗಳು ಬಂದಾಗ ಈ ಮಾನಗಳು ನಿಮಗೆ ಭಾರಿ ಇಂಪಾರ್ಟೆಂಟ್ ಕೆಲಸ ಮಾಡ್ತಾವೆ. ಈಗ ನೋಡಿ, ಇಲ್ಲಿ ಡೆಸಿಮೀಟರ್ ಅದ. ಡೆಸಿಮೀಟರ್ ಅಂದ್ರೆ ಏನು? 10 ಡೆಸಿಮೀಟರ್ ಅಂದ್ರೆ 1 ಮೀಟರ್. ಈಗ 40 ಡೆಸಿಮೀಟರ್ ಬಟ್ಟೆ ಬೆಲೆ ಅಂತಂದ್ರೆ 4 ಮೀಟರ್ ಆದಂಗೆ. ಅದು ಅವ ಹೆಂಗೆ ಕೊಟ್ಟಿರ್ತಾನೆ ಲೆಕ್ಕಗಳನ್ನು, ಇದನ್ನು ವಿಚಾರ ಮಾಡಿ ಹೇಳ್ತಾನೆ ನಾನು ನಿಮಗೆ. 40 ಡೆಸಿಮೀಟರ್ ಬಟ್ಟೆಯ ಬೆಲೆ 400 ರೂಪಾಯಿ ಆದ್ರೆ 1 ಮೀಟರ್ ಬಟ್ಟೆಯ ಬೆಲೆ ಎಷ್ಟು? ಡೆಸಿಮೀಟರ್ ಅಂದರೆ ಏನು? 10 ಡೆಸಿಮೀಟರ್ ಅಂದ್ರೆ 1 ಮೀಟರ್. ಅದಕ್ಕೆ ಇದು ನೋಡಿ. ಹಾಗಂದ್ರೆ ನೀವು 40 ಡೆಸಿಮೀಟರ್ ಅಂತ ಕೊಟ್ಟಿದ್ದಂದ್ರೆ ನೀವು 4 ಮೀಟರ್ ಬರ್ಕೋಬೋದು. 40 ಡೆಸಿಮೀಟರ್ ಅಂದ್ರೂ ಒಂದೇ, 4 ಮೀಟರ್ ಅಂದ್ರೂ ಒಂದೇ. ಆವಾಗ ನಿಮಗೆ ಸುತ್ತಳತೆಗಳು, ಆಮೇಲೆ ನಿಮಗೆ ತೋಟದ ಇದ್ರದ್ದು 4 ಬಾವುಗಳ ಉದ್ದಳತೆ ಡೆಸಿಮೀಟರ್ದಾಗ ಕೊಟ್ಟಿರ್ತಾನೆ, ಸೆಂಟಿಮೀಟರ್ದಾಗ ಕೊಟ್ಟಿರ್ತಾನೆ. ಆವಾಗ ನೀವು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಈ ಬೇಸಿಕ್ ಗಣಿತಗಳು ಭಾಳ ಪರ್ಫೆಕ್ಟ್ ಆಗಬೇಕು. ಉದ್ದ 3.3 ಮೀಟರ್ ಅದ ಉದ್ದ, ಆಗಲ್ಲ 125 ಡೆಸಿಮೀಟರ್ ಅದ. ಅದಾದ ಮೀಟರ್. ಇದು 125 ಡೆಸಿಮೀಟರ್ ಅಂತ ಕೊಟ್ಟಾರೆ. ಹಂಗೆ ಇವೆಲ್ಲ ಲೆಕ್ಕಗಳು ನಿಮಗೆ ಬಂದು ಅಂದ್ರೆ ಆ ಡೆಸಿಮೀಟರನ್ನು ಮೀಟರ್ದಾಗ ಮಾಡ್ಕೊಳ್ಳಿ ಬರ್ತದೆ, ಅಥವಾ ಮೀಟರನ್ನೇ ಡೆಸಿಮೀಟರ್ಗೂ ಮಾಡ್ಕೊಳ್ಳಿ. 1 ಮೀಟರ್ ಅಂದ್ರೆ ಏನು? 10 ಡೆಸಿಮೀಟರ್. ನೋಡಿಲ್ಲ, 10 ಡೆಸಿಮೀಟರ್ ಅಂದ್ರೆ 1 ಮೀಟರ್. ಎರಡತ್ತೂ ಈಕ್ವಲ್ ಬರೀರಿ. 120 ಡೆಸಿಮೀಟರ್ ಅಂತಂದ್ರೆ ನೋಡ್ರಿ, 120 ಅಂದ್ರೆ 0, ಇಲ್ಲಿ 2, ಇಲ್ಲಿ 1. ಇಲ್ಲಿ 120 ಡೆಸಿಮೀಟರ್, 1 2 0 ಆ ಕಡೆ ಇಡೋರು ಇರ್ತಾರೆ, ಇಡಬಾರ್ದು. 120 ಡೆಸಿಮೀಟರ್ ಅಂತಂದ್ರೆ ನೀವು 0 2 1 ಹಿಂದೆ ಸರಿಬೇಕು. ಆಮೇಲೆ ನೋಡ್ರಿ, 10 ಮೀಟರ್ ಅಂದ್ರೆ 1 ಡೆಕಾಮೀಟರ್. 5 ಡೆಕಾಮೀಟರ್ ಕಬ್ಬಿಣ ಸೆಳೆಯ ಬೆಲೆ ಇಷ್ಟದ. ಅಂದ್ರೆ 10 ಮೀಟರ್ ಸೆಳೆಯ ಉದ್ದ, ಕಬ್ಬಿಣದ ಸಲಾಕೆಯ ಉದ್ದ ಬೆಲೆ ಎಷ್ಟು? ಏನು ಹೇಳ್ತಾನವ? ಒಂದು ಉದಾಹರಣೆ ಹೇಳ್ತಾನೆ ನಾನು ನಿಮಗೆ. 10 ಡೆಕಾಮೀಟರ್, 10 ಡೆಕಾಮೀಟರ್ ಕಬ್ಬಿಣದ ಸೆಳೆಯ ಉದ್ದ ಇಷ್ಟು ರೂಪಾಯಿ ಅದ. 4 ಮೀಟರ್ದ ಸೆಳೆಯ ಉದ್ದಿನ ಬೆಲೆ ಎಷ್ಟು ಅಂತ ಕೇಳಿದಾಗ ನಿಮಗೆ ವಿಮಾನಗಳು ಭಾಳ ಹೆಲ್ಪ್ ಆಗ್ತಾವೆ. ಯಾವುದೇ ಅಭ್ಯಾಸ ಬಂದು ನೆಗ್ಲಿಜೆನ್ಸಿ ಮಾಡಬೇಡಿ. ಪ್ರತಿಯೊಂದು ಅನುಕ್ರಮ ನಂಬರದಿಂದ ನೀವು ಪ್ರತಿಯೊಂದು ಅನುಕ್ರಮ ನಂಬರ್ದ ಪ್ರತಿಯೊಂದು ಗಣಿತಗಳನ್ನು ನೀವು ಫೇರ್ದಾಗ ಬಿಡಿಸ್ಕೋತ ಹೋಗಿ ನೋಡ್ರಿ, ಅದ್ರ ಮಜಾ ಹೆಂಗೆ ಬರ್ತದೆ. ಅವು ಮುಂದಿನ ಗಣಿತಗಳು ತಾವೇ ಬರ್ಲಿಕ್ಕೆ ಚಾಲು ಆಗ್ತಾವೆ. ಲಾಸ್ಟಕ್ಕೊಂದು ನಾವು ಅಪ್ಲೋಡ್ ಮಾಡಿದ್ದು ಒಂದು ನೋಡಿಬಿಟ್ರೆ ನೀವು ಶಾಣ್ಯರಾಗೋದಿಲ್ಲ. ವಿದ್ಯಾರ್ಥಿಗಳು
ದೊಡ್ಡವ್ರು ನೋಡ್ಬೋದು, ದೊಡ್ಡವ್ರು ಒಂದು ಗಣಿತ ನೋಡಿದ್ರೆ 10 ಮಾದರಿ ಹೇಳ್ತಾರೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಕಡ್ಡಾಯವಾಗಿ ನೋಟ್ಬುಕ್ ತೊಗೊಂಡು ಎಲ್ಲ ಪ್ರತಿಯೊಂದು ಗಣಿತಗಳನ್ನು 1088 ಕ್ಲಿಯರ್ ಇಟ್ಟು ನೀವು ಸ್ಪಷ್ಟವಾಗಿ ನೋಡ್ರಿ. ಇವೆಲ್ಲ ಮುಂದೆ ಉದ್ದಳತೆ ಮಾನಗಳು ಇದೊಂದು ಅನುಕರಣ ಬೇರೆ ಇರ್ತದೆ. ದ್ರವ್ಯರಾಶಿ, ಉದ್ದಳತೆ ಮಾನ, ಗಾತ್ರ, ಮುಂದ ಮೇಲೆ ಮಾನಗಳ ಬಗ್ಗೆ ಪರಿವರ್ತನೆ ಮಾಡೋದು, ಸೆಂಟಿಮೀಟರ್ ಇದ್ದದ್ದು ಡೆಸಿಮೀಟರ್ ಮಾಡೋದು, ಇಂಥ ಗಣಿತಗಳು ನಿಮಗೆ ಅಬ್ಜೆಕ್ಟಿವ್ದಾಗ ಭಾಳ ಆಗ್ತಾವೆ. ಅವಾಗ ನಿಮ್ಗೆ ಹಾಕಿದಾಗ ನೋಡಿ 4 ಡೆಸಿಮೀಟರ್ ಈಕ್ವಲ್ ಟು ಡ್ಯಾಶ್ ಡ್ಯಾಶ್ ಸೆಂಟಿಮೀಟರ್ ಅತಿ ಸಣ್ಣ ಇರ್ತಾವ ಲೆಕ್ಕ. 3 ಮಾರ್ಕಸ್ ಹೋಗ್ತಾವ ನೋಡ್ರಿ, ಲೆಕ್ಕ ಹಾಕ್ರಿ. ಏನು ಹೇಳ್ತಾನವ? ಈಗ ಒಂದು ಉದಾಹರಣೆ ಹೇಳ್ತಾನೆ ನಾನು. ಈಗ ಒಂದು ಸಣ್ಣ ಉದಾಹರಣೆ, 40 ಡೆಸಿಮೀಟರ್ ಎಂದರೆ ಡ್ಯಾಶ್ ಡ್ಯಾಶ್ ಸೆಂಟಿಮೀಟರ್ಗಳು ಅಂತ ಕೇಳಿಬಿಡ್ತಾನೆ. ಅವಾಗ ನೀವು ಸುಮ್ಮ ಕೂತು ಬಿಡ್ತೀರಿ. ಯಾಕಂದ್ರೆ ಈ ಉದ್ದಳತೆ ಮಾನನೇ ನೀವು ಅಭ್ಯಾಸ ಮಾಡಿರಂಗಿಲ್ಲ. ಅಂದ್ರೆ 40 ಡೆಸಿಮೀಟರ್ ಈಕ್ವಲ್ ಟು 8 ಸೆಂಟಿಮೀಟರ್. 40 ಡೆಸಿಮೀಟರ್ ಅಂದ್ರೆ ಏನು ಅನ್ನೋದು ನಿಮಗೆ ತಿಳಿತೀಗ. 1 ಡೆಸಿಮೀಟರ್ ಅಂದ್ರೆ ಏನು? 10 ಸೆಂಟಿಮೀಟರ್. ನೋಡ್ರಿ, 10 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್, 10 ಸೆಂಟಿಮೀಟರ್ ಅಂದ್ರೆ 1 ಡೆಸಿಮೀಟರ್. 1 ಡೆಸಿಮೀಟರ್ ಈಕ್ವಲ್ ಟು 10 ಸೆಂಟಿಮೀಟರ್. 40 ಡೆಸಿಮೀಟರ್ ಬರೋಬ್ರಿ. ಮಾರ್ಕ ಸಿಕ್ಬಿಟ್ಟು ಇಲ್ಲ ನೀವು 3 ಮಾರ್ಕ್ಸ್ ಸೈನಿಕ್ ಸ್ಕೂಲ್ 3 ಮಾರ್ಕಸ್ ಅದಕ್ಕೆ ನೋಡ್ತೀರ. ಎಕ್ದಮ್ ಸಣ್ಣ ಲೆಕ್ಕ ಇರ್ತು. ಕೇಳ್ತಿರ್ತಾರೆ 500 ಲೀಟರ್ ಎಂದರೆ ಎಷ್ಟು ಕಿಲೋ ಲೀಟರ್? ನೋಡ್ರಿ, 500 ಲೀಟರ್ ಅಂದ್ರೆ ಎಷ್ಟು ಕಿಲೋ ಲೀಟರ್? ನೋಡ್ರಿ, ಇಲ್ಲಿ ಲೀಟರ್ ಹಾಕ್ರಿ. 500 ಅಂದರೆ ಏನು ಮಾಡ್ತೀರಿ ನೀವು? ಈ ಕಡೆ 0 ಇಡ್ತೀರಿ, ಈ ಕಡೆ 0 ಇಟ್ಟು ಇಲ್ಲಿ 5 ಇಡ್ತೀರಿ. 0.500 ಕಿಲೋ ಲೀಟರ್ ಅಂತ ಬರೆದ್ರೆ 3 ಮಾರ್ಕಸ್ ಸಿಕ್ಕುದೇ ನಿಮಗೆ. ಈಗ ನಿಮ್ಮ ಸೈನಿಕ್ ಸ್ಕೂಲ್ ಗಣಿತಗಳು ಭಾಳ ಸಣ್ಣ ತೆಗಿಲಿಕ್ಕತ್ತಾರೆ. ಅವಾಗಿನಂಗಿಲ್ಲಿ ಈಗ ಅಬ್ಜೆಕ್ಟಿವ್ ಇರ್ತಾವಂದ್ರೆ ಬರೀ ನೀವು ನಿಮ್ಮ ತರ್ಕಶಕ್ತಿದಿಂದ ಉತ್ತರನೂ ಹಾಕಬಹುದು. ಈಗ ಅಂಥ ಗಣಿತಗಳೇ ನಿಮಗೆ ಥಿಯರಿ ಗಣಿತನೂ ಬರ್ತಾವ. ನಿಮ್ಮ ತಲೆ ಮೈಂಡ್ ವರ್ಕ್ ಮಾಡೋಂಥ ಟ್ರಿಕ್ಸ್ಗಳ ಸಹಿತ ಗಣಿತದೊಳಗೆ ನಾ ಹಾಕೀನಿ. ಇನ್ನು ಮುಂದಿನ ವಿಡಿಯೋಗಳು ಬೇಸಿಕ್ ನಿಂಗೆ ಯಾವಾಗ ಈಗ ಅನುಕ ನಂಬರ್ ಎಷ್ಟದ? ಇದು 8 ಅದ. 7ಕ್ಕೆ ಹೋದಂಗೆ ನಿಮ್ಗೆ ಸಣ್ಣ ಸಣ್ಣ ಲೆಕ್ಕಗಳು ಭಾಳ ಜಾಸ್ತಿ ಬರ್ಲಿಕ್ಕೆ ಚಲೋ ಆಗ್ತಾವೆ. ಆಮೇಲೆ ಭಿನ್ನ ರಾಶಿ, ಲಸ ಗಿಸ ಅದು ನೀವು ಏನಾರು ಕಲ್ತು ಬಿಟ್ರೆ ಸರಳೀಕರಣ ಎಲ್ಲ ನೀವೇ ಸ್ವಂತ ಬಾಯ್ದಿಂದ ಹಾಕಿಬಿಡ್ತೀರಿ, ಬಿಡಿಸೋದೇ ಇಲ್ಲ ನೀವು ಒಟ್ಟ ಗಣಿತಗಳು. ಅದಕ್ಕೆ ಪ್ರತಿಯೊಂದು ಗಣಿತಗಳನ್ನು ನೀವು ಅಭ್ಯಾಸ ಮಾಡಿರಿ, ನೋಟ್ಬುಕ್ದಾಗ ಬರ್ಕೊಡ್ರಿ. ಇವೆಲ್ಲ ಮಾನಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಇದೊಂದು ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡ್ಕೇಶನ್ ಬರ್ಕೊರಿ. ಥ್ಯಾಂಕ್ ಯು ಬೈ.